ರಾಮನಾಥನ್ ಸಾಬ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್. ಜಮೀರ್ ಖಾನ್ ಅವರು ನಾನೇ ಬಾಂಬ್ಗಳನ್ನ ಎತ್ಕೊಂಡು ಹೋಗ್ತೀನಿ, ನಂಗೆ ಬಾಂಬ್ ಕಟ್ಟಿ ಅಂತ ಹೇಳಿದ್ರು. ಇವತ್ತು ಇನ್ನೊಬ್ಬ ಶಾಸಕ ಇನ್ನೊಂದು ಹೇಳ್ತಾರೆ, ಒಬ್ಬೊಬ್ರು ಕೂಡ ಒಬ್ಬೊಬ್ಬ ಮಂತ್ರಿ ಇಲ್ಲಿ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ಕರ್ನಾಟಕದ ಕಾಂಗ್ರೆಸ್ಗೆ ಒಂದೇ ಪ್ರಶ್ನೆಯನ್ನು ಕೇಳುದು, ಈ ಮಾತುಗಳು ಹೈಕಮಾಂಡ್ ಇದ್ದ, ನಿಮ್ಮ ಹೈಕಮಾಂಡ್ ಸೂಚನೆ ಸಲುವಾಗಿ ನೀವು ಈ ತರ ಮಾತಾಡ್ತಿದ್ದೀರಾ? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಇವತ್ತು ಭಾರತದ ಸೈನಿಕರಿಗೆ ಯಾರು ಪಾಕಿಸ್ತಾನದ ಒಳಗೆ ಹೋಗಿ ಭಯೋತ್ಪಾದಕರನ್ನ ನುಗ್ಗಿ ಹೊಡೆದಿದ್ದಾರೆ, ಅವರಿಗೆ ಅಪಮಾನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾವಿದನ್ನು ಸಹಿಸಲ್ಲ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ದೇಶದ ಪರವಾಗಿ ನಿಂತಿಲ್ಲ, ದೇಶದ ಗಡಿಗಳನ್ನು ಕಾಪಾಡುವ ಕೆಲಸ ಮಾಡಿಲ್ಲ. ಅವರ ಕಾಲದಲ್ಲೇ ಹಲವಾರು ಒಳ್ಳೆಯ ಪ್ರದೇಶಗಳನ್ನ ಒಂದು ಕಡೆ ಚೀನಾಕ್ಕೆ ಬಿಟ್ಕೊಡ್ಲಾಯ್ತು, ಇನ್ನೊಂದು ಕಡೆ ತೀನ್ ಬಿಗವನ್ನ ಬಾಂಗ್ಲಾದೇಶಕ್ಕೆ ಬಿಟ್ಕೊಡಲಾಯ್ತು, ಕಾಶ್ಮೀರದ ಹಲವಾರು ಭಾಗ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಲಾಯ್ತು. ಇವತ್ತು ಯಾವ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇದೆಯೋ ವಾಪಸ್ ಅವರು ಒಂದ್ಸಾರಿ ತಿರುಗಿ ನೋಡ್ಕೋಬೇಕು, ಅವರ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು. ಇದನ್ನ ತಿರುಗಿ ನೋಡುವಂತ ಕಾಲ ಬಂದಿದೆ. ಅದಕ್ಕಾಗಿ ನಮ್ಮ ಸೈನಿಕರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ನಮ್ಮ ಟೆಕ್ನಾಲಜಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಾವಿವತ್ತು ಪಿನ್ ಪಾಯಿಂಟ್ ಆಗಿ ಯಾವ ಭಯೋತ್ಪಾದಕರಿಗೆ ದಾಳಿ ಮಾಡಿದ್ವಿ ಅದರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಒಬ್ಬೇ ಒಬ್ಬ ಸಿವಿಲಿಯನ್ಗೆ ಹಾನಿ ಮಾಡದೇನೆ ಭಯೋತ್ಪಾದಕರನ್ನ ಮಟ್ಟಡಗಿಸುವಂತ ಮಸೂದಿನ ಕುಟುಂಬವನ್ನೇ 14 ಜನರನ್ನ ಹತ್ಯೆ ಮಾಡುವಂತದನ್ನ ನಮ್ಮ ಸೈನಿಕರು ಮಾಡಿದ್ದಾರೆ. ಅವರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಈ ಭಾರತ ಇವತ್ತು ಬೇರೆ ದೇಶಕ್ಕೆ ಯುದ್ಧ ಸಾಮಗ್ರಿಗಳನ್ನ ರಫ್ತು ಮಾಡುವಂತ ಮಟ್ಟಿಗೆ ಭಾರತ ಬೆಳೆದಿದೆ. ಇದು ನಮ್ಮ ಆತ್ಮನಿರ್ಭರತೆ, ಇದು ನಮ್ಮ ಅಚೀವ್ಮೆಂಟು. ಅದಕ್ಕಾಗಿ ಇದನ್ನ ಕಾಂಗ್ರೆಸ್ ಅವರು ಸಹಿಸಲ್ಲ, ಅವರು ಸಹಿಸೋದು ಬೇಡ. ಯಾಕಂದ್ರೆ ದೇಶದ ಜನ ಇದೆಲ್ಲವನ್ನ ಗಮನಿಸ್ತಿದ್ದಾರೆ. ಅವರ ಇಂಥ ಮಾನಸಿಕತೆಗೆ, ದೇಶ ವಿರೋಧಿ ಮಾನಸಿಕತೆಗೆ ನಮ್ಮ ಧಿಕ್ಕಾರ ಇದೆ.